ಹಲೋ ಎವ್ರಿವನ್, ಗಾಯತ್ರಿ ಟ್ಯುಟೋರಿಯಲ್ಸ್ ಟ್ಯೂಷನ್ಸ್ ಇನ್ ಕನ್ನಡ ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಕಾಸ್ಟ್ ಅಕೌಂಟಿಂಗ್ ಸೆಕೆಂಡ್ BCom ಹಾಗೆ BBAಗೆ ಕಾಸ್ಟ್ ಅಕೌಂಟಿಂಗ್ ಸೆಕೆಂಡ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಸೊ ಆ ಸಬ್ಜೆಕ್ಟ್ನಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಬಗ್ಗೆ ನಾನು ನಿಮಗೆ ಇವತ್ತಿನ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ಪ್ರೊಸೆಸ್ ಕಾಸ್ಟಿಂಗ್ ಅಂತಂದರೆ ಈ ಪ್ರೊಸೆಸ್ ಕಾಸ್ಟಿಂಗನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ತಾರೆ ಅಂತಂದರೆ ಆಯಿಲ್ ರಿಫೈನಿಂಗ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಇಲ್ಲೆಲ್ಲ ಪ್ರೊಸೆಸ್ ಕಾಸ್ಟಿಂಗನ್ನು ಅಪ್ಲೈ ಮಾಡ್ತಾರೆ. ಸೊ ಪ್ರೊಸೆಸ್ ಕಾಸ್ಟಿಂಗ್ನಲ್ಲಿ ನೀವು ಪ್ರೊಸೆಸ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಇರುತ್ತೆ. ಸೊ ಈ ಪ್ರೊಸೆಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಎಕ್ಸಾಮ್ಗೆ 5 or 10 ಮಾರ್ಕ್ಸಿಗೆ ಕೇಳ್ತಾರೆ. ಏನಿರ್ಬೋದು ಹಾಗಂತಂದರೆ ಪ್ರೊಸೆಸ್ ಅಕೌಂಟ್ ಅಂದರೆ ಏನಿರ್ಬೋದು? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ದಿನಕ್ಕೆ 10 ಟನ್ ಪೊಟ್ಯಾಟೊ ಚಿಪ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು ಅಂತಾದರೆ 10 ಟನ್, 1 ಟನ್ ಅಂದರೆ 1000 kg, 10 ಟನ್ ಅಂತಂದರೆ 10,000 kg ಪೊಟ್ಯಾಟೊ ಚಿಪ್ಸನ್ನು ತಯಾರು ಮಾಡಬೇಕು ಅಂತಾದರೆ ನೀವು ಮ್ಯಾನ್ ಪವರನ್ನು ಇಟ್ಕೊಂಡು 10,000 kg ತಯಾರು ಮಾಡಲಿಕ್ಕೆ ಒಂದು ದಿನಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅವಾಗ ಮೆಷಿನ್ಸನ್ನು ಯೂಸ್ ಮಾಡಿಕೊಂಡು ತಯಾರು ಮಾಡಬೇಕಾಗತ್ತೆ. ಒಂದು 3-4 ಮೆಷಿನ್ ಆದರೂ ಬೇಕಾಗತ್ತೆ. ಪೊಟ್ಯಾಟೊ ತೊಳ್ಕೊಡ್ಲಿಕ್ಕೆ ಒಂದು ಮೆಷಿನ್, ಪೊಟ್ಯಾಟೊ ಸ್ಲೈಸ್ ಆಗಲಿಕ್ಕೆ ಒಂದು ಮೆಷಿನ್, ದೆನ್ ಅದನ್ನು ಎಣ್ಣೆಲಿ ಕರೆದು ಉಪ್ಪು ಖಾರ ಮಿಕ್ಸ್ ಮಾಡಲಿಕ್ಕೆ ಒಂದು ಮೆಷಿನ್, ದೆನ್ ಪ್ಯಾಕ್ ಮಾಡಲಿಕ್ಕೆ ಒಂದು ಮೆಷಿನ್, ಹೀಗೆ ಒಂದು 3-4 ಮೆಷಿನ್ ಆದರೂ ಬೇಕಾಗತ್ತೆ. ಸೊ ಒಂದೊಂದು ಮೆಷಿನಲ್ಲಿ ಏನೇನು ಕೆಲಸ ಆಗುತ್ತೋ ಅದಕ್ಕೆ ನಾವು ಒಂದೊಂದು ಪ್ರೊಸೆಸ್ ಅಂತ ಕರಿತೀವಿ. ಫಸ್ಟ್ ಮೆಷಿನ್ನು ಪೊಟ್ಯಾಟೊ ತೊಳೆದು ಕೊಡುತ್ತೆ, ಆ ತೊಳೆದು ಕೊಡೋದು ಒಂದು ಪ್ರೊಸೆಸ್. ಸೆಕೆಂಡ್ ಮೆಷಿನ್ನು ಪೊಟ್ಯಾಟೊ ಸ್ಲೈಸ್ ಮಾಡಿ ಕೊಡುತ್ತೆ, ಅದು ಕೂಡ ಒಂದು ಪ್ರೊಸೆಸ್. ನೆಕ್ಸ್ಟ್ ಮೆಷಿನ್ನು ಸ್ಲೈಸ್ ಮಾಡಿರೋಂಥ ಪೊಟ್ಯಾಟೋನ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿ ಕೊಡುತ್ತೆ, ಅದು ಕೂಡ ಒಂದು ಪ್ರೊಸೆಸ್. ಲಾಸ್ಟ್ ಮೆಷಿನ್ನು ರೆಡಿ ಆಗಿರೋಂಥ ಪೊಟ್ಯಾಟೊ ಚಿಪ್ಸನ್ನು ಪ್ಯಾಕ್ ಮಾಡಿ ಕೊಡುತ್ತೆ, ಸೊ ಅದು ಕೂಡ ಒಂದು ಪ್ರೊಸೆಸ್. ಸೊ ಪ್ರತಿಯೊಂದು ಪ್ರೊಸೆಸ್ನಲ್ಲಿ ಏನೇನು ಖರ್ಚು ಬರ್ತಾ ಇದೆ ಅಂತ ರೆಕಾರ್ಡ್ ಮಾಡೋದಕ್ಕೆ ಒಂದು ಅಕೌಂಟ್ ಮೇಂಟೈನ್ ಮಾಡಬೇಕು, ಅದೇ ಪ್ರೊಸೆಸ್ ಅಕೌಂಟ್. ಪ್ರೊಸೆಸ್ ಅಕೌಂಟ್ ಅಂತಂದರೆ ನಾವಿಲ್ಲಿ ಪರ್ಟಿಕ್ಯುಲರ್ ಪ್ರೊಸೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ನಾನಿಲ್ಲಿ ಪ್ರೊಸೆಸ್ ಅಕೌಂಟ್ನ ಫಾರ್ಮೆಟ್ನ ಇಲ್ಲಿ ಬರೆದಿದ್ದೀನಿ. ಸೊ ಏನು ಗೊತ್ತಾಗಲಿಲ್ಲ ಅಂದರೆ ಎಕ್ಸಾಮ್ನಲ್ಲಿ ನೀಟಾಗಿ ಫಾರ್ಮೆಟ್ ಬರೆದ್ರೆ 5ಗೆ 3 ಮಾರ್ಕ್ಸ್ ಕೊಡ್ತಾರೆ. ಈ ಫಾರ್ಮೆಟನ್ನು ನೋಡಿ, ಒಂದೇ ಪ್ರೊಸೆಸ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟರೆ 5 ಮಾರ್ಕ್ಸಿಗೆ ಕೇಳ್ತಾರೆ, 2-3 ಪ್ರೊಸೆಸ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟರೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಾದರೆ ಈ ಪ್ರೊಸೆಸ್ ಅಕೌಂಟ್ ಮಾಡೋದು ಹೇಗೆ? ಫಸ್ಟು ನಾನು ನಿಮಗೆ ಫಾರ್ಮೆಟನ್ನು ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಪ್ರೊಸೆಸ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಪ್ರೊಸೆಸ್ ಅಕೌಂಟ್ ಫಾರ್ಮೆಟ್ ಹೇಗೆ ಅಂತಂದರೆ ಎಲ್ಲ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡ್ ಬರೀಬೇಕು. ನಾನು ಈಗಾಗಲೇ ಪೊಟ್ಯಾಟೊ ಎಕ್ಸಾಂಪಲ್ ಕೊಟ್ಟೆ, ಪೊಟ್ಯಾಟೊ ಚಿಪ್ಸ್ ಎಕ್ಸಾಂಪಲ್ ಕೊಟ್ಟೆ. ಸೊ ಪೊಟ್ಯಾಟೊ ಚಿಪ್ಸ್ ಮಾಡಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು? ಮೇಯ್ನಾಗಿ ಏನು ಬೇಕು? ಮೇಯ್ನಾಗಿ ಪೊಟ್ಯಾಟೊ ಬೇಕು. ಸೊ ಅದೇ ಥರ ಯಾವುದೇ ಪ್ರಾಡಕ್ಟ್ ತಯಾರು ಮಾಡಬೇಕು ಅಂತಂದರೆ ಮೇಯ್ನಾಗಿ ರಾ ಮೆಟೀರಿಯಲ್ಸ್ ಬೇಕು. ಸೊ ರಾ ಮೆಟೀರಿಯಲ್ಸನ್ನು ಫಸ್ಟು ಬರ್ಕೊಳ್ಬೇಕು, ಅದಕ್ಕೆ ನಾವು ಯೂನಿಟ್ ಇಂಟ್ರಡ್ಯೂಸ್ಡ್ ಅಂತ ಕರಿತೀವಿ. ಸೊ ಫಸ್ಟ್ ಯಾವಾಗಲೂ ರಾ ಮೆಟೀರಿಯಲ್ಸೇ ಬರ್ಕೊಳ್ಬೇಕು. ರಾ ಮೆಟೀರಿಯಲ್ಸ್ ಇಲ್ಲ ಅಂತಂದರೆ ಫೈನಲ್ ಪ್ರಾಡಕ್ಟನ್ನು ನಾವು ರೆಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ಯಾವಾಗಲೂ ಯಾವ ಎಂಟ್ರಿ ಬರೀಬೇಕು? ಯೂನಿಟ್ ಇಂಟ್ರಡ್ಯೂಸ್ಡ್. ಬರೀ ಪೊಟ್ಯಾಟೊ ಮಾತ್ರ ಇದ್ದರೆ ನಾವು ಪೊಟ್ಯಾಟೊ ಚಿಪ್ಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಪೊಟ್ಯಾಟೊ ಜೊತೆಗೆ ಬೇರೆ ಒಂದಷ್ಟು ಮೆಟೀರಿಯಲ್ಸ್ ಕೂಡ ಬೇಕು. ಉಪ್ಪು ಬೇಕು, ಖಾರ ಬೇಕು, ಎಣ್ಣೆ ಬೇಕು. ಸೊ ಬೇರೆ ಏನೇ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರು ಅಪಾರ್ಟ್ ಫ್ರಮ್ ರಾ ಮೆಟೀರಿಯಲ್ಸ್, ಬೇರೆ ಏನೇ ಎಕ್ಸ್ಪೆನ್ಸಸ್ ಆಗ್ತಾಯಿದ್ರು ಡೆಬಿಟ್ ಸೈಡ್ ಬರೀಬೇಕು. ಫಸ್ಟು ರಾ ಮೆಟೀರಿಯಲ್ಸ್ ಬರೀಬೇಕು, ದೆನ್ ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಅಂತಂದರೆ ಓನ್ಲಿ ರಾ ಮೆಟೀರಿಯಲ್ಸ್ ಸಾಕಾಗಲ್ಲ, ಬೇರೆ ಮೆಟೀರಿಯಲ್ಸ್ ಕೂಡ ಬೇಕಾಗುತ್ತೆ, ಅದು ಡೈರೆಕ್ಟ್ ಮೆಟೀರಿಯಲ್ಸ್. ದೆನ್ ಪ್ರಾಡಕ್ಟ್ ತಯಾರು ಮಾಡಬೇಕು ಅಂತಂದರೆ ನಮಗೆ ಲೇಬರ್ ಅವಶ್ಯಕತೆ ಕೂಡ ಇರುತ್ತೆ. ಸೊ ಎಲ್ಲದಲ್ಲೂ ನಾವು ಮೆಷಿನ್ ಇಟ್ಕೊಂಡು ರೆಡಿ ಮಾಡ್ತೀವಿ ಅಂತಾದರೂ ಆ ಮೆಷಿನನ್ನು ಸ್ವಿಚ್ ಆನ್ ಮಾಡಲಿಕ್ಕಾದರೂ ಮ್ಯಾನ್ ಪವರ್ ಬೇಕಾಗುತ್ತೆ. ಸೊ ಆ ಮ್ಯಾನ್ ಪವರಿಗೆ ನಾವು ವೇಜಸ್ ಕೊಡಬೇಕು, ಅದು ಡೈರೆಕ್ಟ್ ವೇಜಸ್. ಏನಕ್ಕೆ ಡೆಬಿಟ್ ಸೈಡ್ ಬರೀಬೇಕು? ಇವೆಲ್ಲದು ಎಕ್ಸ್ಪೆನ್ಸಸ್ ಆಗುತ್ತೆ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡ್ ಬರೀಬೇಕು. ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಹಾಗಾಗಿ ಡೆಬಿಟ್ ಸೈಡ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿಯಲ್ಲಿ ಆಗೋಂಥ ಖರ್ಚು, ಹಾಗಾಗಿ ಡೆಬಿಟ್ ಸೈಡ್. ಯಾವುದೇ ಎಕ್ಸ್ಪೆನ್ಸಸ್ ಇದ್ದರೂ ಇಲ್ಲಿ ಬರೆದಿರೋಂಥ ಎಕ್ಸ್ಪೆನ್ಸಸ್ಸನ್ನು ಬಿಟ್ಟು ಇನ್ನು ಯಾವ ಎಕ್ಸ್ಪೆನ್ಸಸ್ ಇದ್ದರೂ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಡ್ಬೋದು, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಡ್ಬೋದು, ಪ್ರೊಡಕ್ಷನ್ ಓವರ್ ಹೆಡ್ ಕೊಡ್ಬೋದು. ಯಾವುದೇ ಎಕ್ಸ್ಪೆನ್ಸಸ್ ಕೊಟ್ಟರು ಡೆಬಿಟ್ ಸೈಡ್ ಬರೀಬೇಕು. ಸೊ ಕ್ರೆಡಿಟ್ ಸೈಡಿಗೆ ಬರೋವಂಥದ್ದು 3 ಎಂಟ್ರಿ. ಏನಾದರೂ ಇನ್ಕಮ್ ಆದರೆ, ಇದು ಡೈರೆಕ್ಟ್ ಇನ್ಕಮ್ ಅಲ್ಲ, ಇವೆಲ್ಲ ಇಂಡೈರೆಕ್ಟ್ ಇನ್ಕಮ್ಸ್. ಏನೇ ಇನ್ಕಮ್ ಆಗ್ತಾ ಇದ್ರು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಸೊ ಇವೆಲ್ಲ ನಾನು ಈಗಾಗಲೇ ಹೇಳಿದ್ದೀನಿ, ಡೈರೆಕ್ಟ್ ಇನ್ಕಮ್ ಅಲ್ಲ, ಇವೆಲ್ಲ ಇಂಡೈರೆಕ್ಟ್ ಇನ್ಕಮ್. ಏನೇನು ಇನ್ಕಮ್ ಆಗುತ್ತೆ? ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಬ್ಯಾಲೆನ್ಸ್. ಸೊ ಕ್ರೆಡಿಟ್ ಸೈಡಿಗೆ ಬರುವಂಥದ್ದು 3 ಎಂಟ್ರಿ. ಆ 3 ಎಂಟ್ರಿ ಯಾವ್ದು ಅಂತಂದರೆ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಬ್ಯಾಲೆನ್ಸ್. ಸೊ ಈ 3 ಎಂಟ್ರಿಯನ್ನು ಬಿಟ್ಟು ಬೇರೆ ಎಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಏನು ನಾರ್ಮಲ್ ಲಾಸ್ ಅಂದರೆ ಏನಿರ್ಬೋದು? ನಾರ್ಮಲ್ ಲಾಸ್ ಅಂತಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಆ ಡ್ಯಾಮೇಜ್ ಆದರೆ ಅದಕ್ಕೆ ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ.
ನೀವು ಕೇಳ್ಬೋದು ಡ್ಯಾಮೇಜ್ ಆದರೆ ಹೇಗೆ ಇನ್ಕಮ್ ಆಗುತ್ತೆ, ಏನಕ್ಕೆ ಕ್ರೆಡಿಟ್ ಸೈಡ್ ಬರೀಬೇಕು ಅಂತ. ಸೊ ಡ್ಯಾಮೇಜ್ ಆದರೆ ಡೈರೆಕ್ಟಾಗಿ ಇನ್ಕಮ್ ಆಗಲ್ಲ. ಡ್ಯಾಮೇಜ್ ಆಗಿರೋ ಪ್ರಾಡಕ್ಟನ್ನು ಕೂಡ ಹಾಫ್ ರೇಟಿಗೆ ಮಾರ್ತಾರೆ, ಅಂದರೆ ಒಂದು ಕಮ್ಮಿ ರೇಟಿಗೆ ಮಾರ್ತಾರೆ, ದುಡ್ಡು ಸಿಗುತ್ತೆ, ಹಾಗಾಗಿ ಇನ್ಕಮ್ ಅದು ಬೈ ನಾರ್ಮಲ್ ಲಾಸ್. ಫಾರ್ ಎಕ್ಸಾಂಪಲ್ ನೀವು ಬ್ರ್ಯಾಂಡೆಡ್ ಶರ್ಟ್ಸ್ ಎಲ್ಲ ನೋಡ್ಬೋದು. ಬ್ರ್ಯಾಂಡೆಡ್ ಶರ್ಟ್ಸ್ ಎಲ್ಲ ಅಕಸ್ಮಾತ್ ಏನಾದರೂ ಸಣ್ಣದೊಂದು ನೂಲು ಬಿಟ್ಟೋದ್ರು ಕೂಡ ಅದನ್ನು ಕಮ್ಮಿ ರೇಟಿಗೆ ಮಾರ್ತಾರೆ. ಸೊ ಆ ಮಾರಿದಾಗಲೂ ದುಡ್ಡು ಸಿಗುತ್ತೆ, ಸೊ ಹಾಗಾಗಿ ಇನ್ಕಮ್ ಆಗುತ್ತೆ. ನಾರ್ಮಲ್ ಲಾಸ್ ಅಂದರೆ ಡ್ಯಾಮೇಜ್ ಆದರೆ ಕಮ್ಮಿ ರೇಟಿಗೆ ಮಾರ್ತಾರೆ, ಹಾಗಾಗಿ ಇನ್ಕಮ್ ಆಗುತ್ತೆ, ಇಂಡೈರೆಕ್ಟ್ ಇನ್ಕಮ್. ಸೊ ಬೈ ನಾರ್ಮಲ್ ಲಾಸ್ ಅಂತ ಬರೆಯೋದು. ಸೊ ಈ ಪ್ರೊಸೆಸ್ ಅಕೌಂಟ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ 2 ಎಂಟ್ರೀಸ್ ಇದೆ. ಒಂದು ಅಬ್ನಾರ್ಮಲ್ ಲಾಸ್, ಇನ್ನೊಂದು ಅಬ್ನಾರ್ಮಲ್ ಗೇನ್. ಎರಡೂ ಒಂದೇ ಪ್ರಾಬ್ಲಮಲ್ಲಿ ಬರಲ್ಲ. ಒಂದು ಅಬ್ನಾರ್ಮಲ್ ಲಾಸ್ ಬರುತ್ತೆ, ಒಂದು ಅಬ್ನಾರ್ಮಲ್ ಗೇನ್ ಬರುತ್ತೆ. ಏನು ಅಬ್ನಾರ್ಮಲ್ ಲಾಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವೊಂದು 100 ಹಾಳಾಗುತ್ತೆ, 100 ಯೂನಿಟ್ ಹಾಳಾಗುತ್ತೆ ಅಂತ ಅಂದ್ಕೊಂಡಿರ್ತೀರ. ನೀವು ಅನ್ಕೊಂಡು ಎಷ್ಟು ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಜಾಸ್ತಿ ಲಾಸ್ ಆದರೆ ನಾವು ಅದಕ್ಕೆ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ನೀವೊಂದು 100 ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ರಿ, ಬಟ್ 120 ಹಾಳಾಯಿತು. ಅವಾಗ ಅದಕ್ಕೆ ಎಷ್ಟು ಜಾಸ್ತಿ ಹಾಳಾಯಿತು ಅಂದ್ಕೊಂಡಿದ್ದಕ್ಕಿಂತ. 100 ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ರಿ, 120 ಹಾಳಾಯಿತು, ಎಕ್ಸ್ಟ್ರಾ 20 ಹಾಳಾಯಿತು. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹಾಳಾದರೆ ಅದಕ್ಕೆ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ನೀವು ಎಷ್ಟು ಲಾಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಕಮ್ಮಿ ಲಾಸ್ ಆದರೆ ಅದಕ್ಕೆ ಅಬ್ನಾರ್ಮಲ್ ಗೇನ್ ಅಂತ ಕರಿತೀವಿ. ಸೊ ಇದು ನಿಮಗೆ ಈಗ ಹೇಳಿದರೆ ಗೊತ್ತಾಗಲ್ಲ, ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ಗೊತ್ತಾಗುತ್ತೆ. ಸೊ ಲಾಸ್ಟಿಗೆ ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸ್ ಹೇಗೆ ಅಂತಂದರೆ ಡೆಬಿಟ್ ಮತ್ತು ಕ್ರೆಡಿಟನ್ನು ಟೋಟಲ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸನ್ನು ಇಲ್ಲಿಗೆ ಬರೀಬೇಕು. ಸೊ ಈ ಪ್ರೊಸೆಸ್ ಅಕೌಂಟ್ ಮಾಡಬೇಕಾದ್ರೆ ಒಂದು ವೆರಿ ಇಂಪಾರ್ಟೆಂಟ್, ನಾವು ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಪ್ರೊಸೆಸ್ ಅಕೌಂಟಲ್ಲಿ ಬರೀಲಿಕ್ಕಿಲ್ಲ. ಸೊ ಪ್ರೊಸೆಸ್ ಅಕೌಂಟ್ ಮಾಡೋದು ಹೇಗೆ, ಎಲ್ಲ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡಿಗೆ, ಇನ್ಕಮ್ ಸೈಡಿಗೆ 3 ಎಂಟ್ರಿ, ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಬ್ಯಾಲೆನ್ಸ್, ಬೇರೆಲ್ಲದನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಬರೀಲಿಕ್ಕಿಲ್ಲ. ಆ್ಯಂಡ್ ಒಂದೇ ಪ್ರಾಬ್ಲಮ್ನಲ್ಲಿ ಅಬ್ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಗೇನ್ ಎರಡೂ ಬರಲ್ಲ. ಒಂದು ಅಬ್ನಾರ್ಮಲ್ ಲಾಸ್ ಬರುತ್ತೆ, ಇಲ್ಲ ಅಬ್ನಾರ್ಮಲ್ ಗೇನ್ ಬರುತ್ತೆ. ಸೊ ಈ ಫಾರ್ಮೆಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೊಂದು ಪ್ರಾಬ್ಲಮ್ ಮಾಡಿದರೆ ಫಾರ್ಮೆಟ್ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತಂದರೆ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ. 1000 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸ್. ಸೊ ನಿಮಗೆ ಇದನ್ನು ಅರ್ಥ ಮಾಡ್ಕೊಂಡು ಕಲ್ತ್ರೆ ಪ್ರಾಬ್ಲಮ್ ತುಂಬ ಈಸಿ ಆಗುತ್ತೆ. ಕ್ರಿಕೆಟ್ ಬ್ಯಾಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ. 1000 ಕ್ರಿಕೆಟ್ ಬ್ಯಾಟ್ ಮಾಡಲಿಕ್ಕೆ ಹೊರಟಿದ್ದಾರೆ. 1000 ಯೂನಿಟ್ಸ್ ಆಫ್ ರಾ ಮೆಟೀರಿಯಲ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಟು ಪ್ರೊಸೆಸ್ ಎಕ್ಸ್. 1000 ಕ್ರಿಕೆಟ್ ಬ್ಯಾಟನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಹಾಗಾಗಿ 1000 ಮರದ ತುಂಡು ತಗೊಳ್ತಾ ಇದ್ದಾರೆ. ಯೂಶ್ವಲಿ ಮರದಲ್ಲಿ ಕ್ರಿಕೆಟ್ ಬ್ಯಾಟ್ ಮಾಡಲ್ಲ, ಈಗೆಲ್ಲ ಲೆದರ್ ಕ್ರಿಕೆಟ್ ಬ್ಯಾಟ್ ಬರೋದು. ಬಟ್ ನಾನು ಎಕ್ಸಾಂಪಲ್ ಪರ್ಪಸ್ಸಿಗೆ ಮರದ ತುಂಡು ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 1000 ಮರದ ತುಂಡು ತಗೊಳ್ತಾ ಇದ್ದಾರೆ. ಒಂದು ಮರದ ತುಂಡಿಗೆ 50 ರೂಪಾಯಿ. ಕ್ರಿಕೆಟ್ ಬ್ಯಾಟ್ ಮಾಡಲಿಕ್ಕೆ ಹೊರಟಿದ್ದಾರೆ, 1000 ಮರದ ತುಂಡು ತೊಗೊಂಡಿದ್ದಾರೆ. ಒಂದು ಮರದ ತುಂಡಿಗೆ 50 ರೂಪಾಯಿ. ಆ ಮರದ ತುಂಡಲ್ಲಿ 6% ಹಾಳಾಗ್ತಾ ಇದೆಯಂತೆ. ಹಾಳಾಗ್ತಿರೋ ಮರದ ತುಂಡನ್ನು 2 ರೂಪಾಯಿ ಮಾರ್ತಾ ಇದ್ದಾರಂತೆ. ಅದರ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಔಟ್ಪುಟ್ 900 ಯೂನಿಟ್ ಇದೆ, ಡೈರೆಕ್ಟ್ ವೇಜಸ್ 1200 ಇದೆ, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 2380 ಇದೆ, ಪ್ರಿಪೇರ್ ಪ್ರೊಸೆಸ್ ಅಕೌಂಟ್. ನೋಡಿ, ಇಲ್ಲಿ ಒಂದೇ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದೇ ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ 5 ಮಾರ್ಕ್ಸಿಗೆ ಕೊಡ್ತಾರೆ. 2-3 ಪ್ರೊಸೆಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ 10 ಮಾರ್ಕ್ಸಿಗೆ. ಇನ್ನು ಕೆಲವೊಂದು ಯೂನಿವರ್ಸಿಟಿಲಿ 15 ಮಾರ್ಕ್ಸ್ ಪ್ಯಾಟ್ರನ್ ಕೂಡ ಇದೆ, 15 ಮಾರ್ಕ್ಸಿಗೂ ಕೊಡ್ತಾರೆ. ಸೊ ಸೇಮ್ ಮಾಡೋದು ಅದೇ ಸೇಮ್ ಪ್ರೊಸೀಜರ್. ಫಸ್ಟ್ ಪ್ರೊಸೆಸ್ ಮುಗಿಸ್ಕೊಂಡು ಸೆಕೆಂಡ್ ಪ್ರೊಸೆಸ್ ಮಾಡೋದು, ಸೆಕೆಂಡ್ ಪ್ರೊಸೆಸ್ ಮುಗಿಸ್ಕೊಂಡು ಥರ್ಡ್ ಪ್ರೊಸೆಸ್ ಮಾಡೋದು, ಸೇಮ್ ಪ್ರೊಸೀಜರ್. ನೀವು ಫಸ್ಟ್ ಪ್ರೊಸೆಸ್ ಅಕೌಂಟ್, ಒಂದು ಪ್ರೊಸೆಸ್ ಅಕೌಂಟ್ ಮಾಡಲಿಕ್ಕೆ ಕಲಿತ್ರೆ ಉಳಿದಿದ್ದೆಲ್ಲ ಸೇಮ್ ಅದೇ ಥರನೇ. ಸೊ ನಾನು ಈಗಾಗಲೇ ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವಾಗಲೂ ಫಸ್ಟ್ ಎಂಟ್ರಿ ಯೂನಿಟ್ ಇಂಟ್ರೊಡ್ಯೂಸ್ಡ್ ಅಂದರೆ ರಾ ಮೆಟೀರಿಯಲ್ಸನ್ನೇ ಬರೀಬೇಕು. ಸೊ ನಾನಿಲ್ಲಿ ಯೂನಿಟ್ ಇಂಟ್ರೊಡ್ಯೂಸ್ಡ್ ಅಂತ ಬರ್ಕೊಳ್ತಾ ಇದ್ದೀನಿ. 2 ಯೂನಿಟ್ ಇಂಟ್ರೊಡ್ಯೂಸ್ಡ್. ನೋಡಿ, ಫಸ್ಟ್ ಯೂನಿಟ್ ಇಂಟ್ರೊಡ್ಯೂಸ್ಡನ್ನೇ ಬರ್ಕೊಳ್ಬೇಕು. ಎಷ್ಟು ಯೂನಿಟ್ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ, 1000 ಯೂನಿಟ್ ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಯೂನಿಟ್ ಕಾಲಮಲ್ಲಿ ನಾನು 1000 ಬರೀತಾ ಇದ್ದೀನಿ. ಸೊ ಒಂದು ಯೂನಿಟ್ ರಾ ಮೆಟೀರಿಯಲ್ಸಿಗೆ ರೇಟ್ ಎಷ್ಟು, ನಾನು ಈಗಾಗಲೇ ಹೇಳಿದೆ. ಕ್ರಿಕೆಟ್ ಬ್ಯಾಟನ್ನು ಎಕ್ಸಾಂಪಲ್ ತೊಗೊಳ್ತಿದ್ದೀನಿ. 1000 ಮರದ ತುಂಡು ತೊಗೊಳ್ತಾ ಇದ್ದಾರೆ. 1000 ಮರದ ಯೂನಿಟ್ ಕಾಲಮ್ನಲ್ಲಿ 1000 ಬರೆದಿದ್ದೀನಿ. ಒಂದು ಮರದ ತುಂಡಿನ ರೇಟು 50 ರೂಪಾಯಿ. ಹಾಗಾದರೆ ಎಷ್ಟು ಅಮೌಂಟ್ ಆಗುತ್ತೆ? ಅಮೌಂಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, 1000 ಯೂನಿಟ್ಸ್ ಇದೆ, ಒಂದು ಯೂನಿಟಿಗೆ ರೇಟ್ 50 ಈಚ್ ಅಂತ ಕೊಟ್ಟಿದ್ದಾರೆ. ಈಚ್ ಅಂದರೆ ಪ್ರತಿಯೊಂದಕ್ಕೂ ಕೂಡ 50 ರೂಪಾಯಿ. ಎಷ್ಟು ಯೂನಿಟ್ ಇದೆ? 1000 ಯೂನಿಟ್ಸ್ ಇದೆ. 1000 × 50 ಎಷ್ಟು ಅಮೌಂಟ್ ಆಗುತ್ತೆ? 50,000 ಆಗುತ್ತೆ. ಸೊ ಫಸ್ಟ್ ಎಂಟ್ರಿ ಯೂನಿಟ್ ಇಂಟ್ರೊಡ್ಯೂಸ್ ಬರ್ಕೊಂಡಿದ್ದೀವಿ. ಬರೀ ಮರ ಇದ್ದರೆ ಕ್ರಿಕೆಟ್ ಬ್ಯಾಟ್ ಮಾಡಲಿಕ್ಕೆ ಆಗಲ್ಲ. ಮರದ ಜೊತೆಗೆ ಬೇರೆ ಒಂದಷ್ಟು ಐಟಮ್ ಕೂಡ ಬೇಕು. ಬೇರೆ ಏನೇನು ಐಟಮ್ ಬೇಕಾಗ್ಬೋದು, ಬೇರೆ ಏನೇನು ಮೆಟೀರಿಯಲ್ಸ್ ಬೇಕಾಗ್ಬೋದು. ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಮೆಟೀರಿಯಲ್ಸ್ ಏನಾದರೂ ಕೊಟ್ಟಿದ್ರೆ, ಏನೇ ಎಕ್ಸ್ಪೆನ್ಸಸ್ ಕೊಟ್ಟಿದ್ರು ಡೆಬಿಟ್ ಸೈಡ್ ಬರೀಬೇಕು.
ಕ್ರೆಡಿಟ್ ಸೈಡಿಗೆ ಬರೋದು 3 ಎಂಟ್ರಿ, ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್, ಬ್ಯಾಲೆನ್ಸ್. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾರ್ಮಲ್ ವೇಸ್ಟೇಜ್ ಈಸ್ 6%. ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾರ್ಮಲ್ ಲಾಸನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಅದು ಹೇಗೆ ಬರೀಬೇಕು ಅಂತ ಆಮೇಲೆ ಹೇಳ್ತೀನಿ. ಅದರ್ ಇನ್ಫಾರ್ಮೇಷನ್ ವಾಸ್ ಆ್ಯಸ್ ಅಂಡರ್. ಅದರ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಔಟ್ಪುಟ್ ವಾಸ್ 900 ಯೂನಿಟ್ಸ್. ನಾನೀಗ ಇಲ್ಲಿ ಫಾರ್ಮೇಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಡೀ ಪ್ರೊಸೆಸ್ ಅಕೌಂಟ್ನಲ್ಲಿ ಎಲ್ಲದನ್ನು ಬರೀಬೇಕು, ಬಟ್ ಆ್ಯಕ್ಚುಯಲ್ ಔಟ್ಪುಟ್ಟನ್ನು ವಿ ಡು ನಾಟ್ ರೈಟ್ ಆ್ಯಕ್ಚುಯಲ್ ಔಟ್ಪುಟ್ ಇನ್ ಪ್ರೊಸೆಸ್ ಅಕೌಂಟ್. ಆ್ಯಕ್ಚುಯಲ್ ಔಟ್ಪುಟ್ಟನ್ನು ಪ್ರೊಸೆಸ್ ಅಕೌಂಟ್ನಲ್ಲಿ ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್. ಕೆಲಸಗಾರರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಎಷ್ಟು ಸಂಬಳ ಕೊಡ್ತಿದ್ದಾರೆ, 1200 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಬಿಟ್ ಸೈಡ್ ಬರೀಬೇಕು. ಟು ಡೈರೆಕ್ಟ್ ವೇಜಸ್. ಎಷ್ಟು ಅಮೌಂಟ್ ಇದೆ ಡೈರೆಕ್ಟ್ ವೇಜಸ್ ನೋಡಿ. ಇಲ್ಲಿ ಯೂನಿಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಲ್ಲ. ಡೈರೆಕ್ಟ್ ವೇಜಸ್ ಅಂದರೆ ಅಮೌಂಟ್, ಡೈರೆಕ್ಟಾಗಿ ಅಮೌಂಟ್ ಕಾಲಮ್ನಲ್ಲಿ ಬರೀಬೇಕು. ಡೈರೆಕ್ಟ್ ವೇಜಸ್ 1200 ರೂಪೀಸ್. ನಾನಿಲ್ಲಿ ಒಂದು ಯೂನಿಟ್ ಕಾಲಮ್ ಹಾಕೊಂಡಿದ್ದೀನಿ, ಒಂದು ಅಮೌಂಟ್ ಕಾಲಮ್ ಹಾಕೊಂಡಿದ್ದೀನಿ. ಯೂನಿಟ್ ಕಾಲಮ್ ಹಾಕೊಂಡಿದ್ದೀನಿ, ಅಮೌಂಟ್ ಕಾಲಮ್ ಹಾಕೊಂಡಿದ್ದೀನಿ. ಡೆಬಿಟ್ ಸೈಡ್ ಬರೆಯೋದಕ್ಕೆಲ್ಲ 2 ಬರೀಬೇಕು, ಕ್ರೆಡಿಟ್ ಸೈಡ್ ಬರೆಯೋದಕ್ಕೆಲ್ಲ ಬೈ ಬರೀಬೇಕು. ಮಾಡ್ತಿರೋಂಥ ಅಕೌಂಟ್ ಯಾವುದು, ಯಾವ ಅಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಪ್ರೊಸೆಸ್ ಅಕೌಂಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪ್ರೊಸೆಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದೀವಿ. ಫಸ್ಟ್ ಯಾವಾಗಲೂ ಯಾವ ಎಂಟ್ರಿ ಬರೀಬೇಕು, ಯೂನಿಟ್ ಇಂಟ್ರೊಡ್ಯೂಸ್ಡನ್ನು ಬರೀಬೇಕು. ಬೇರೆ ಏನೇ ಎಕ್ಸ್ಪೆನ್ಸಸ್ ಇದ್ದರೂ ಡೆಬಿಟ್ ಸೈಡ್ ಬರೀಬೇಕು. ಬೇರೆ ಏನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 1200 ಇದೆ. ಡೈರೆಕ್ಟ್ ಲೇಬರ್ ಅದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟರು, ಡೆಬಿಟ್ ಸೈಡ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಟ್ಟರು, ಡೆಬಿಟ್ ಸೈಡ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟರು, ಡೆಬಿಟ್ ಸೈಡ್. ಪ್ರೊಡಕ್ಷನ್ ಓವರ್ಹೆಡ್, ಆಫೀಸ್ ಓವರ್ಹೆಡ್, ಯಾವುದೇ ಥರ ಎಕ್ಸ್ಪೆನ್ಸಸ್ ಕೊಟ್ಟರು ಡೆಬಿಟ್ ಸೈಡ್ ಬರೀಬೇಕು. ಈಗ ಡೈರೆಕ್ಟ್ ವೇಜಸ್ 1200 ಬರ್ಕೊಂಡಿದ್ದೀವಿ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಕ್ವಶನಲ್ಲಿ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಡೈರೆಕ್ಟಾಗಿ ಅಮೌಂಟ್ ಕಾಲಮಿಗೆ ಬರೀಬೇಕು. ಯೂನಿಟ್ ಕಾಲಮಿಗೆ ಏನೂ ಬರೀಲಿಕ್ಕಿಲ್ಲ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ 2380. ಸೊ ಯಾವುದ್ಯಾವುದನ್ನು ಬರ್ದಾಯಿತು, ಡೈರೆಕ್ಟ್ ವೇಜಸ್ ಬರ್ದಾಯಿತು, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಬರ್ದಾಯಿತು, ಆ್ಯಕ್ಚುಯಲ್ ಔಟ್ಪುಟ್ ಬರೀಲಿಕ್ಕಿಲ್ಲ, ಯೂನಿಟ್ ಇಂಟ್ರೊಡ್ಯೂಸ್ಡನ್ನು ಬರ್ದಾಯಿತು. ಸೊ ಯಾವುದೇ ಪ್ರಾಡಕ್ಟನ್ನು ರೆಡಿ ಮಾಡಬೇಕಾದ್ರೆ ಡ್ಯಾಮೇಜ್ ಆಗೇ ಆಗತ್ತೆ. ಸೊ ಡ್ಯಾಮೇಜ್ ಆಗದೇ ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಡ್ಯಾಮೇಜ್ ಆಗಿದ್ದಕ್ಕೆ ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಅದನ್ನು ನಾವೀಗ ಕ್ರೆಡಿಟ್ ಸೈಡ್ ಬರೀಬೇಕು. ಏನಕ್ಕೆ ಅಂತಂದರೆ ಎಕ್ಸ್ಪೆನ್ಸಸ್ ಎಲ್ಲ ಡೆಬಿಟ್ ಸೈಡಿಗೆ, ಇನ್ಕಮ್ ಎಲ್ಲ ಕ್ರೆಡಿಟ್ ಸೈಡಿಗೆ. ಸೊ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟನ್ನು ಕೂಡ ಕಮ್ಮಿ ರೇಟಿಗೆ ಮಾರ್ಬೋದು. ಹಾಗಾಗಿ ನಾವು ಅದನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ನಾರ್ಮಲ್ ಲಾಸ್ ಅಕೌಂಟ್. ಯೂಶ್ವಲಿ ನಾರ್ಮಲ್ ಲಾಸನ್ನು ಪರ್ಸಂಟೇಜಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಪರ್ಸಂಟೇಜ್ ಅಂತ ಕೊಟ್ಟಿದ್ದಾರೆ, 6% ಅಂತ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ 6% ಅಂತ ಬರ್ಕೊಳ್ತಾ ಇದ್ದೀನಿ. ಯಾವುದಕ್ಕೆ 6% ಮಾಡಬೇಕು ಅಂತಂದರೆ, ಸ್ಟಾರ್ಟಿಂಗ್ನಲ್ಲಿ ಏನು ಯೂನಿಟ್ ಇರುತ್ತೋ ಆ ಯೂನಿಟ್ಟಿಗೆ 6% ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದರ ಅರ್ಥ 1000 ಮರದ ತುಂಡಿತ್ತು, 1000 ಮರದ ತುಂಡಲ್ಲಿ 6% ಡ್ಯಾಮೇಜ್ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಸೊ 1000ದಲ್ಲಿ 6% ಅಂದರೆ ಎಷ್ಟು ಹಾಳಾಗುತ್ತೆ, 60 ಯೂನಿಟ್ ಹಾಳಾಗುತ್ತೆ. ಸೊ 60 ಹೇಗೆ ಬಂತು ಅಂತಂದರೆ 6% ಹಾಳಾಗ್ತಾ ಇದೆ. ಯಾವುದ್ರ ಮೇಲೆ 6% ಮಾಡಬೇಕು, ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಮೇಲೆ 6% ಮಾಡಬೇಕು. ಸ್ಟಾರ್ಟಿಂಗ್ನಲ್ಲಿರೋ ಯೂನಿಟ್ ಎಷ್ಟು, 1000 ಇಂಟು 6% ಮಾಡಿದಾಗ 60 ಬಂತು. ಸೊ ನಾರ್ಮಲ್ ಲಾಸ್ ಯೂನಿಟ್ 60. ಅಮೌಂಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಡ್ಯಾಮೇಜ್ ಆಗಿರೋ ಪ್ರಾಡಕ್ಟನ್ನು ಕೂಡ ಹಾಫ್ ರೇಟಿಗೆ ಮಾರ್ತಾರೆ. ಕ್ವಶನಲ್ಲಿ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಸೊ ಹಾಳಾಗಿದ್ದನ್ನು ಸ್ಕ್ರಾಪಿಗೆ ಹಾಕ್ತಾರೆ. ಸೊ ಈಗ 60 ಹಾಳಾಗಿದೆ, ಸ್ಕ್ರಾಪಿಗೆ ಹಾಕಿದರೆ ಎಷ್ಟು ಸಿಗುತ್ತೆ, ಈಚ್ ಯೂನಿಟ್ ಆಫ್ ಸ್ಕ್ರ್ಯಾಪ್ ರಿಯಲೈಸಸ್ ₹2. ಈಚ್ ಯೂನಿಟ್ ಎಷ್ಟು ಯೂನಿಟ್ ಹಾಳಾಗಿರುತ್ತೋ ಪ್ರತಿಯೊಂದು ಯೂನಿಟಿಗೆ ₹2 ಸ್ಕ್ರ್ಯಾಪ್ ವ್ಯಾಲ್ಯೂ ಸಿಗುತ್ತಂತೆ. ಎಷ್ಟು ಹಾಳಾಗಿದೆ, 60 ಹಾಳಾಗಿದೆ. ಸೊ ಒಂದು ಯೂನಿಟಿಗೆ ₹2 ಸಿಗುತ್ತೆ. 62ಲಿ ₹120 ಸಿಗತ್ತೆ. ಸೊ ಅಲ್ಲಿಗೆ ಎಲ್ಲ ಎಂಟ್ರಿಯನ್ನು ಬರೆದಾಯಿತು. ಇಲ್ಲಿ 120 ಹೇಗೆ ಬಂತು ಅಂತಂದರೆ 60 ಹಾಳಾಗಿದೆ. ಒಂದು ಯೂನಿಟಿಗೆ ಹಾಳಾಗಿದ್ದಕ್ಕೆ ಎಷ್ಟು ರೂಪಾಯಿ ಸಿಗುತ್ತೆ, ₹2 ಸಿಗುತ್ತೆ. ಹಾಳಾಗಿದ್ದನ್ನು ಸ್ಕ್ರ್ಯಾಪಿಗೆ ಹಾಕ್ತಿದ್ದಾರೆ. 60 ಇಂಟು 2 120. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಅಬ್ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಗೇನ್ ಅಂತ ಐಡೆಂಟಿಫೈ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ಆದರೆ ಕ್ರೆಡಿಟ್ ಸೈಡ್ ಬರೀಬೇಕು, ಅಬ್ನಾರ್ಮಲ್ ಗೇನ್ ಆದರೆ ಡೆಬಿಟ್ ಸೈಡ್ ಬರೀಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್. ಅಬ್ನಾರ್ಮಲ್ ಲಾಸ್ ಗೇನ್ ಅಂತ ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್. ಅಬ್ನಾರ್ಮಲ್ ಲಾಸ್ ಆದರೆ ಕ್ರೆಡಿಟ್ ಸೈಡ್, ಅಬ್ನಾರ್ಮಲ್ ಗೇನ್ ಆದರೆ ಡೆಬಿಟ್ ಸೈಡ್. ಹೇಗೆ ಫೈಂಡ್ ಔಟ್ ಮಾಡ್ಬೋದು, ಡೈರೆಕ್ಟಾಗೂ ಫೈಂಡ್ ಔಟ್ ಮಾಡ್ಬೋದು. ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಅರ್ಥ ಆಗಲಿಲ್ಲ ಅಂತಾದರೆ ಫಾರ್ಮುಲಾ ವೈಸ್ ಕೂಡ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಎಷ್ಟು ಯೂನಿಟ್ ಇದೆ, ಸ್ಟಾರ್ಟಿಂಗ್ನಲ್ಲಿರುವಂಥ ಯೂನಿಟ್ ಎಷ್ಟು, ಸ್ಟಾರ್ಟಿಂಗ್ನಲ್ಲಿರುವಂಥ ಯೂನಿಟ್ಟು 1000 ಯೂನಿಟ್ಸ್ ಇದೆ. ನೋಡಿ ನಾನು ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಯೂನಿಟ್ ಇತ್ತು, ಎಷ್ಟು ರಾ ಮೆಟೀರಿಯಲ್ಸ್ ಇತ್ತು ಅಷ್ಟು ಬರ್ಕೊಳ್ತಾ ಇದ್ದೀನಿ. 1000 ರಾ ಮೆಟೀರಿಯಲ್ಸ್ ಇದೆ. 1000ಅಲ್ಲಿ ಡ್ಯಾಮೇಜ್ ಆಗಿದ್ದೆಷ್ಟು, 1000ಅಲ್ಲಿ ಡ್ಯಾಮೇಜ್ ಆಗಿದ್ದು 60. 1000ಅಲ್ಲಿ 60 ಡ್ಯಾಮೇಜ್ ಆಯಿತು ಅಂತಂದರೆ ಎಷ್ಟು ಪ್ರೊಡಕ್ಷನ್ ಆಗಬೇಕು, 1000ದಲ್ಲಿ 60 ಹಾಳಾಯಿತು. ಹಾಗಾದರೆ ಎಷ್ಟು ಪ್ರೊಡಕ್ಷನ್ ಆಗಬೇಕು, 920
40 ಪ್ರೊಡಕ್ಷನ್ ಆಗಬೇಕು. ಏನಕ್ಕೆ 60 ಲೆಸ್ ಮಾಡಿದ್ದು? ಅಷ್ಟು ಡ್ಯಾಮೇಜ್ ಆಗಿದೆ, ಹಾಗಾಗಿ ಲೆಸ್ ಮಾಡಿದ್ದು. ಈ 940 ಪ್ರೊಡಕ್ಷನ್ ಆಗಬೇಕು, ಇಷ್ಟು ಔಟ್ಪುಟ್ ಆಗಬೇಕು. ಇದಕ್ಕಿಂತ ಕಮ್ಮಿ ಆದರೆ ಅಬ್ನಾರ್ಮಲ್ ಲಾಸ್, ಇದಕ್ಕಿಂತ ಜಾಸ್ತಿ ಆದರೆ ಅಬ್ನಾರ್ಮಲ್ ಗೈನ್. 940ಕ್ಕಿಂತ ಕಮ್ಮಿ ಔಟ್ಪುಟ್ ಆಗಿದ್ದರೆ ಅಬ್ನಾರ್ಮಲ್ ಲಾಸ್, 940ಕ್ಕಿಂತ ಜಾಸ್ತಿ ಔಟ್ಪುಟ್ ಆಗಿದ್ದರೆ ಅಬ್ನಾರ್ಮಲ್ ಗೈನ್. ಕ್ವಶನಲ್ಲಿ ನೀವು ಆ್ಯಕ್ಚುಯಲ್ ಔಟ್ಪುಟ್ ಗಮನಿಸಬೇಕು. ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಅಂತ ಕೊಟ್ಟಿದ್ದಾರೆ? 900 ಅಂತ ಕೊಟ್ಟಿದ್ದಾರೆ. 940ಕ್ಕಿಂತ 900 ಕಮ್ಮಿನಾ ಜಾಸ್ತಿನಾ? 900 ಕಮ್ಮಿ, 940 ಆಗಬೇಕಿತ್ತು, ಬಟ್ ಆಗಿದ್ದು 900 ಮಾತ್ರ. ಸೊ ಅಬ್ನಾರ್ಮಲ್ ಲಾಸ್. ಸೊ ಇದು ನಿಮಗೆ ಕಷ್ಟ ಅನಿಸುತ್ತೆ ಅಂತ ಆದರೆ ಇನ್ನೂ ಒಂದು ಪ್ರೊಸೀಜರ್ ಇದೆ. ಹೇಗೆ ಅಂತಂದರೆ, ಯೂನಿಟ್ ಇಂಟ್ರೊಡ್ಯೂಸ್ಡ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಮೈನಸ್ ಆ್ಯಕ್ಚುಯಲ್ ಔಟ್ಪುಟ್. ಯೂನಿಟ್ ಇಂಟ್ರೊಡ್ಯೂಸ್ಡ್ ಎಷ್ಟಿದೆ? ಸ್ಟಾರ್ಟಿಂಗ್ನಲ್ಲಿರುವಂಥ ಯೂನಿಟ್ 1000 ಮೈನಸ್ ನಾರ್ಮಲ್ ಲಾಸ್ ಯೂನಿಟ್, ಹಾಳಾಗಿರುವಂಥ ಯೂನಿಟ್ 60 ಮೈನಸ್ ಆ್ಯಕ್ಚುಯಲ್ ಔಟ್ಪುಟ್. ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟಿದೆ? 900. ಸೊ 1000ಅಲ್ಲಿ ಇವೆರಡನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಪ್ಲಸ್ 40 ಬರುತ್ತೆ, ಅಂದರೆ 40 ಆನ್ಸರ್ ಬರುತ್ತೆ. ಸೊ ಇಲ್ಲೇನಾದರೂ ಪಾಸಿಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಗೈನ್. ರಿವರ್ಸ್ ಎಂಟ್ರಿ. ಪಾಸಿಟಿವ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಬಂದರೆ ಅಬ್ನಾರ್ಮಲ್ ಗೈನ್. ಇದು ಗೊತ್ತಾಗಲ್ಲ ಅಂತಂದರೆ ಇದನ್ನು ಫಾಲೋ ಮಾಡಿ. ಈ ಫಸ್ಟ್ ಒಂದು ಡೈರೆಕ್ಟಾಗಿ ಹೇಳಿದ್ದು ಗೊತ್ತಾಗಿಲ್ಲ ಅಂತಂದರೆ ಈ ಫಾರ್ಮುಲಾ ಫಾಲೋ ಮಾಡಿ. ಪಾಸಿಟಿವ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಬಂದರೆ ಅಬ್ನಾರ್ಮಲ್ ಗೈನ್. 1000ಅಲ್ಲಿ 60 ಡ್ಯಾಮೇಜ್ ಆಯಿತು, 940 ಪ್ರೊಡಕ್ಷನ್ ಆಗಬೇಕಿತ್ತು, ಬಟ್ ಪ್ರೊಡಕ್ಷನ್ ಆಗಿದ್ದು 900. ನಾವು ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಪ್ರೊಡಕ್ಷನ್ ಆಗಿದೆ, ಸೊ ಅಬ್ನಾರ್ಮಲ್ ಲಾಸ್. 940 ಪ್ರೊಡಕ್ಷನ್ ಆಗಬೇಕಿತ್ತು, ಸಪೋಸ್ ಏನಾದರೂ 960 ಆದರೆ ಅಬ್ನಾರ್ಮಲ್ ಗೈನ್. ಸೊ ಇಲ್ಲಿ ಪಾಸಿಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಲಾಸ್, ನೆಗೆಟಿವ್ ಆನ್ಸರ್ ಬಂದರೆ ಅಬ್ನಾರ್ಮಲ್ ಗೈನ್. ಈಗ ಪಾಸಿಟಿವ್ ಬಂದರೆ ಅಬ್ನಾರ್ಮಲ್ ಲಾಸ್. ಸೊ ಬೈ ಅಕಸ್ಮಾತ್ ಇಲ್ಲಿ 0 ಬಂದರೆ ಅಬ್ನಾರ್ಮಲ್ ಲಾಸು ಇಲ್ಲ, ಅಬ್ನಾರ್ಮಲ್ ಗೇನೂ ಇಲ್ಲ. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದರೆ ಆಯಿತು. ಈಗ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಎಷ್ಟು ಯೂನಿಟ್ ಬಂದಿದೆ? 40 ಯೂನಿಟ್ಸ್ ಬಂದಿದೆ. ಸೊ 40 ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಮೌಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಅಬ್ನಾರ್ಮಲ್ ಲಾಸಿಗೂ ಅದೇ ಫಾರ್ಮುಲಾ, ಅಬ್ನಾರ್ಮಲ್ ಗೇನಿಗೂ ಅದೇ ಫಾರ್ಮುಲಾ. ಫಾರ್ಮುಲಾ ಏನು ಅಂತಂದರೆ ಎ ಮೈನಸ್ ಎ ಡಿವೈಡೆಡ್ ಬೈ ಯು ಮೈನಸ್ ಯು ಇಂಟು ಎ ಎಲ್ ಯು. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಅಬ್ನಾರ್ಮಲ್ ಲಾಸ್ ಅಮೌಂಟ್ ನಿಮಗೆ ಗೊತ್ತಾಗುತ್ತೆ. ಸೊ ಎ ಮೈನಸ್ ಎ ಯು ಡಿವೈಡೆಡ್ ಬೈ ಯು ಮೈನಸ್ ಯು ಇಂಟು ಎ ಎಲ್ ಯು ಅಂತಂದರೆ, ಎ ಅಂದರೆ ಅಮೌಂಟ್ ಆಫ್ ಡೆಬಿಟ್ ಕಾಲಮ್. ಡೆಬಿಟ್ ಕಾಲಮಲ್ಲಿರುವ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. ಎಷ್ಟು ಅಮೌಂಟ್ ಇದೆ? 50,000 ಪ್ಲಸ್ 1,200 ಪ್ಲಸ್ 2,380. 50, 51 ಪ್ಲಸ್ 2, 51 ಪ್ಲಸ್ 2 53,580 ರೂಪೀಸ್ ಇದೆ. ಎ ಅಂದರೆ ಅಮೌಂಟ್ ಆಫ್ ಡೆಬಿಟ್ ಕಾಲಮ್, ಮೈನಸ್ ಎ ಅಂದರೆ ಅಮೌಂಟ್ ಆಫ್ ಕ್ರೆಡಿಟ್ ಕಾಲಮ್. ಕ್ರೆಡಿಟ್ ಕಾಲಮಲ್ಲಿ ಎಷ್ಟು ಅಮೌಂಟ್ ಇದೆ? 120 ರೂಪೀಸ್ ಇದೆ. ಎ ಮೈನಸ್ ಎ ಅಂತಂದರೆ ಡೆಬಿಟ್ ಕಾಲಮ್ ಅಮೌಂಟ್ ಮೈನಸ್ ಕ್ರೆಡಿಟ್ ಕಾಲಮ್ ಅಮೌಂಟ್ ಡಿವೈಡೆಡ್ ಬೈ ಯು ಮೈನಸ್ ಯು ಅಂದರೆ ಡೆಬಿಟಲ್ಲಿರೋ ಯೂನಿಟ್. ಡೆಬಿಟಲ್ಲಿ ಎಷ್ಟು ಯೂನಿಟ್ ಇದೆ? 1000 ಯೂನಿಟ್ಸ್ ಇದೆ, ಮೈನಸ್ ಕ್ರೆಡಿಟಲ್ಲಿರೋಂಥ ಯೂನಿಟ್. ಕ್ರೆಡಿಟಲ್ಲಿ ಎಷ್ಟು ಯೂನಿಟ್ ಇದೆ? ಈ 40 ಇನ್ನೂ ಫೈಂಡ್ ಔಟ್ ಮಾಡಿ ಆಗಲಿಲ್ಲ, ಸೊ 40 ಕನ್ಸಿಡರ್ ಮಾಡಲಿಕ್ಕಿಲ್ಲ. ಕ್ರೆಡಿಟಲ್ಲಿರೋಂಥ ಯೂನಿಟ್ಟು 60. ಎ ಮೈನಸ್ ಎ ಅಂತಂದರೆ ಡೆಬಿಟಲ್ಲಿರುವಂಥ ಅಮೌಂಟು ಮೈನಸ್ ಕ್ರೆಡಿಟಲ್ಲಿರುವಂಥ ಅಮೌಂಟು ಡಿವೈಡೆಡ್ ಬೈ ಯು ಮೈನಸ್ ಯು ಅಂತಂದರೆ ಡೆಬಿಟಲ್ಲಿರುವಂಥ ಯೂನಿಟ್ ಮೈನಸ್ ಕ್ರೆಡಿಟಲ್ಲಿರುವಂಥ ಯೂನಿಟ್. ಡೆಬಿಟಲ್ಲಿ 1000 ಯೂನಿಟ್ಸ್ ಇದೆ, ಕ್ರೆಡಿಟಲ್ಲಿ 60 ಯೂನಿಟ್ಸ್ ಇದೆ, ಇಂಟು ಎ ಎಲ್ ಯು ಅಂತಂದರೆ ಅಬ್ನಾರ್ಮಲ್ ಲಾಸ್ ಯೂನಿಟ್. ಎಷ್ಟು ಯೂನಿಟಿಗೆ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು? 40 ಯೂನಿಟ್ಸಿಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಅಬ್ನಾರ್ಮಲ್ ಗೈನ್ ಆದರೂ ಕೂಡ ಇದೇ ಫಾರ್ಮುಲಾ. ಅಬ್ನಾರ್ಮಲ್ ಗೈನ್ ಆದರೆ ಎ ಮೈನಸ್ ಎ ಡಿವೈಡೆಡ್ ಬೈ ಯು ಮೈನಸ್ ಯು ಇಂಟು ಎ ಜಿ ಯು. ಸೊ ಎ ಜಿ ಯು ಅಂತಂದರೆ ಅಬ್ನಾರ್ಮಲ್ ಗೈನ್ ಯೂನಿಟ್ ಆಗುತ್ತೆ. ಸೊ ಎರಡಕ್ಕೂ ಫಾರ್ಮುಲಾ ಒಂದೇ. ನೀವು ಐಡೆಂಟಿಫೈ ಈ ಪ್ರಾಬ್ಲಮ್ನಲ್ಲಿ ಪ್ರೊಸೆಸ್ ಅಕೌಂಟ್ನಲ್ಲಿ ಇಂಪಾರ್ಟೆಂಟ್ ನೀವು ಏನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಅಬ್ನಾರ್ಮಲ್ ಲಾಸಾ ಅಬ್ನಾರ್ಮಲ್ ಗೈನಾ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಈ ಪ್ರಾಬ್ಲಮ್ನಲ್ಲಿ ಅಬ್ನಾರ್ಮಲ್ ಲಾಸ್ ಬಂದಿತ್ತು, 40 ಲಾಸ್ ಬಂದಿತ್ತು. ಆ 40 ಲಾಸಿಗೆ ಅಮೌಂಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ. ಅಬ್ನಾರ್ಮಲ್ ಲಾಸ್ ಅಮೌಂಟಿಗೆ ಫಾರ್ಮುಲಾ ಏನು ಅಂತಂದರೆ ಅಬ್ನಾರ್ಮಲ್ ಲಾಸ್
ಅಮೌಂಟ್. ಯಾವ ಫಾರ್ಮುಲಾ ಅಂತಂದರೆ A minus A divided by U minus U into ALU. ಅಮೌಂಟ್ ಆಫ್ ಡೆಬಿಟ್ ಕಾಲಮ್ ಮೈನಸ್ ಅಮೌಂಟ್ ಆಫ್ ಕ್ರೆಡಿಟ್ ಕಾಲಮ್ ಡಿವೈಡೆಡ್ ಬೈ ಯೂನಿಟ್ ಆಫ್ ಡೆಬಿಟ್ ಕಾಲಮ್ ಮೈನಸ್ ಯೂನಿಟ್ ಆಫ್ ಕ್ರೆಡಿಟ್ ಕಾಲಮ್ ಇಂಟು ಅಬ್ನಾರ್ಮಲ್ ಲಾಸ್ ಯೂನಿಟ್. ಡೆಬಿಟಲ್ಲಿರೋ ಅಮೌಂಟು ಮೈನಸ್ ಕ್ರೆಡಿಟಲ್ಲಿರೋ ಅಮೌಂಟ್ ಇಲ್ಲಿ ಬರ್ಕೊಂಡಿದ್ದೀವಿ, ಡಿವೈಡೆಡ್ ಬೈ ಡೆಬಿಟಲ್ಲಿರೋ ಯೂನಿಟ್ ಮೈನಸ್ ಕ್ರೆಡಿಟಲ್ಲಿರೋ ಯೂನಿಟನ್ನು ಇಲ್ಲಿ ಬರ್ಕೊಂಡಿದ್ದೀವಿ ಇಂಟು ALU. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಇಷ್ಟು ಆನ್ಸರ್ ಬಂದಿದೆ 53,580 minus 120 divided by 1000 minus 60. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 53,580 minus 120 53,460 ಬರುತ್ತೆ, ಡಿವೈಡೆಡ್ ಬೈ 100 minus 60 940 ಬರುತ್ತೆ ಇಂಟು ಅಬ್ನಾರ್ಮಲ್ ಲಾಸ್ ಯೂನಿಟ್ 40. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 2,275. ಫ್ರ್ಯಾಕ್ಷನ್ ಬರುತ್ತೆ, ನಾನಿಲ್ಲಿ ರೌಂಡ್ ಆಫ್ ಮಾಡಿ ಬರೆದಿದ್ದೀನಿ. 0.5 ಅಥವಾ 0.5ಗಿಂತ ಜಾಸ್ತಿ ಬಂದರೆ ರೌಂಡ್ ಆಫ್ ಮಾಡಿ ಬರೀಬೇಕು. ಸೊ 53,460 ಡಿವೈಡೆಡ್ ಬೈ 940 ಇಂಟು 40 ಮಾಡಿದಾಗ 2,275 ಬಂತು. ಬಂದಿರೋಂಥ ಆನ್ಸರನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಎಲ್ಲ ಎಂಟ್ರಿಗಳು ಮುಗೀತು, ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ನೀವು ಕ್ರಾಸ್ ಚೆಕ್ ಮಾಡ್ಬೋದು, ನೀವು ಮಾಡಿರೋಂಥ ಪ್ರಾಬ್ಲಮ್ ಸರಿಯಾಗಿದೆಯಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ ಹೇಗೆ ಮಾಡಬೇಕು ಅಂತಂದರೆ, ಫಸ್ಟು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಏನು ಲಾಸ್ಟಿಗೆ ಬ್ಯಾಲೆನ್ಸ್ ಬರುತ್ತೋ ಆ ಬರೋವಂಥ ಬ್ಯಾಲೆನ್ಸು ಕ್ವಶನಲ್ಲಿ ಕೊಟ್ಟಿರೋಂಥ ಆ್ಯಕ್ಚುಯಲ್ ಔಟ್ಪುಟ್ಟಿಗೆ ಈಕ್ವಲ್ ಆಗಿದ್ದರೆ ನೀವು ಮಾಡಿರೋ ಪ್ರಾಬ್ಲಮ್ ಸರಿಯಾಗಿದೆ ಅಂತ. ನಾವಿಲ್ಲಿ ಬ್ಯಾಲೆನ್ಸ್ ಮಾಡಿ ಚೆಕ್ ಮಾಡೋಣ. ಡೆಬಿಟಲ್ಲಿ 1000 ಯೂನಿಟ್ ಇದೆ, ಕ್ರೆಡಿಟಲ್ಲಿ 60 + 40 100 ಯೂನಿಟ್ಸ್ ಇದೆ. ಯಾವ್ದು ಜಾಸ್ತಿ ಅದನ್ನು ಎರಡು ಸೈಡ್ ಬರ್ಕೊಳ್ಬೇಕು. ಯಾವ್ದು ಜಾಸ್ತಿ ಇದೆ, 1000 ಜಾಸ್ತಿನ 100 ಜಾಸ್ತಿನ? ಜಾಸ್ತಿ ಇರುವಂಥದ್ದು 1000, ಅದನ್ನು ಎರಡೂ ಸೈಡ್ ಬರ್ಕೊಳ್ತಾ ಇದ್ದೀವಿ 1000. ನೆಕ್ಸ್ಟ್ ಅಮೌಂಟು ಅದೇ ಥರನೇ ಇವಿಷ್ಟನ್ನು ಆ್ಯಡ್ ಮಾಡಿದಾಗ 53,580 ಬರುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಕಮ್ಮಿ ಇದೆ, ಸೊ ಜಾಸ್ತಿ ಇರೋ ಅಮೌಂಟನ್ನು ಎರಡು ಸೈಡ್ ಬರ್ಕೊಳ್ಬೇಕು 1000, ಇಲ್ಲಿ 53,580. ಸೊ ಎಲ್ಲಿ ಕಮ್ಮಿ ಇದೆಯೋ ಅದು ಬ್ಯಾಲೆನ್ಸ್ ಆಗುತ್ತೆ. ಕ್ರೆಡಿಟ್ ಸೈಡ್ನಲ್ಲಿ ಕಮ್ಮಿ ಇದೆ, ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಯಾವುದೂ ಪ್ರೊಸೆಸ್ ಇಲ್ಲ, ಸೊ ಫಿನಿಶ್ಡ್ ಗೂಡ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಪ್ರೊಸೆಸ್ ಇದ್ದರೆ ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ 2 ಅಥವಾ ಪ್ರೊಸೆಸ್ Y, ಯಾವ ಪ್ರೊಸೆಸ್ ನೇಮ್ ಕೊಟ್ಟಿರ್ತಾರೋ ಆ ಪ್ರೊಸೆಸ್ ಬರ್ಕೊಳ್ಬೇಕು. ಬೈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಫಿನಿಶ್ಡ್ ಗೂಡ್ಸ್ ಬ್ಯಾಲೆನ್ಸ್ ಹೇಗೆ ಬರೀಬೇಕು ಅಂತಂದರೆ, 1000 ಇದೆ, 1000ನಲ್ಲಿ 60 40 ಮೈನಸ್ ಮಾಡಿ 1000 ಮೈನಸ್ 60 ಮೈನಸ್ 40 ಮೈನಸ್ ಮಾಡಿದಾಗ 900 ಆನ್ಸರ್ ಬರುತ್ತೆ. ದೆನ್ ಇಲ್ಲೂ ಅದೇ ಥರವೇ 53,580 ಮೈನಸ್ 2275 ಮೈನಸ್ 120 ಆವಾಗ 51,185 ಬ್ಯಾಲೆನ್ಸ್ ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ಲಾಸ್ಟಿಗೆ ಏನು ಬ್ಯಾಲೆನ್ಸ್ ಬಂದಿರುತ್ತೋ ನೋಡಿ, ಎಷ್ಟು ಬ್ಯಾಲೆನ್ಸ್ ಬಂದಿದೆ, 900 ಬ್ಯಾಲೆನ್ಸ್ ಬಂದಿದೆ. ಈ ಬ್ಯಾಲೆನ್ಸ್ ಮತ್ತು ಕ್ವಶನ್ನಲ್ಲಿರುವಂಥ ಔಟ್ಪುಟ್ ಈಕ್ವಲ್ ಇರಬೇಕು. ಈಕ್ವಲ್ ಇದ್ದರೆ ನೀವು ಮಾಡಿರೋಂಥ ಪ್ರಾಬ್ಲಮ್ ಸರಿಯಾಗಿದೆ ಅಂತ, ಈಕ್ವಲ್ ಇಲ್ಲ ಅಂತಂದರೆ ನೀವು ಮಾಡಿರೋಂಥ ಪ್ರಾಬ್ಲಮ್ ತಪ್ಪಾಗಿದೆ. ಈ ಬ್ಯಾಲೆನ್ಸ್ ಹೇಗೆ ಬಂತು, 1000 ಮೈನಸ್ 60 ಮೈನಸ್ 40. 51,585 ಹೇಗೆ ಬಂತು, 53,580 ಮೈನಸ್ 120 ಮೈನಸ್ 2275. ಏನಕ್ಕೆ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡೇ ಬರ್ದಿರೋದು, ಯಾವ ಸೈಡು ಟೋಟಲ್ ಕಮ್ಮಿ ಇರುತ್ತೋ ಆ ಸೈಡ್ ಬ್ಯಾಲೆನ್ಸ್ ಬರೀಬೇಕು. ಸೊ ಈ ಥರದಲ್ಲಿ ಪ್ರೊಸೆಸ್ ಅಕೌಂಟನ್ನು ನೀವು ಮಾಡಬೇಕಾಗತ್ತೆ. ಸಪೋಸ್ ನೆಕ್ಸ್ಟ್ ಪ್ರೊಸೆಸ್ ಯಾವುದಾದ್ರೂ ಕೊಟ್ಟಿದ್ರೆ, ಸೊ ನೆಕ್ಸ್ಟ್ ಪ್ರೊಸೆಸ್ ಕೊಟ್ಟಿದ್ರೆ ನೆಕ್ಸ್ಟ್ ಸೆಕೆಂಡ್ ಪ್ರೊಸೆಸ್ಸಿಗೆ ಯೂನಿಟ್ ಇಂಟ್ರೊಡ್ಯೂಸ್ ಕೊಡಲ್ಲ. ಸೆಕೆಂಡ್ ಪ್ರೊಸೆಸ್ಸಿಗೆ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ಪ್ರೊಸೆಸ್ನಲ್ಲಿ ಏನು ಬ್ಯಾಲೆನ್ಸ್ ಬಂದಿರುತ್ತೋ ಅದೇ ಸೆಕೆಂಡ್ ಪ್ರೊಸೆಸ್ಸಿಗೆ ಯೂನಿಟ್ ಇಂಟ್ರೊಡ್ಯೂಸ್ಡ್ ಆಗುತ್ತೆ. ಸೊ ಈ ಥರದಲ್ಲಿ ಪ್ರೊಸೆಸ್ ಅಕೌಂಟನ್ನು ಮಾಡಬೇಕು. 2-3 ಪ್ರೊಸೆಸ್ ಕೊಟ್ಟಾಗ ಹೇಗೆ ಪ್ರೊಸೆಸ್ ಅಕೌಂಟನ್ನು ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.